ಐಸಿಐಸಿಐ ಪ್ರೊಡೆನ್ಷಿಯಲ್ ಸೇವಿಂಗ್ಸ್ ಫಂಡ್ ಒಂದು ಓಪನ್ ಎಂಡೆಡ್ ಲೋ ಡ್ಯೂರೇಷನ್ ಡೆಟ್ ಸ್ಕೀಮ್. ಇದು ಹೂಡಿಕೆ ಮಾಡೋದು 6 ರಿಂದ 12 ತಿಂಗಳ ನಡುವಿನ ಕಾಲಾವಧಿಯಲ್ಲಿರುವಂತಹ ಪೋರ್ಟ್ಫೋಲಿಯೋಗಳಲ್ಲಿ. ಅಪೇಕ್ಷಾನುಸಾರ ಹೈ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಮತ್ತು ಮಾಡರೇಟ್ ಕ್ರೆಡಿಟ್ ರಿಸ್ಕ್ ಇರುತ್ತೆ. 27 ಸೆಪ್ಟೆಂಬರ್ 2002ರಲ್ಲಿ ಲಾಂಚ್ ಮಾಡಲಾಯಿತು. ಐಸಿಐಸಿಐ ಪ್ರೊಡೆನ್ಷಿಯಲ್ ಸೇವಿಂಗ್ಸ್ ಫಂಡ್ ಇದರ ಲಕ್ಷ್ಯ ಆದಾಯ ಉತ್ಪನ್ನ ಮಾಡೋದು, ಬೇರೆ ಬೇರೆ ಡೆಟ್ಸ್ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ನಲ್ಲಿ ಹೂಡಿಕೆ ಮಾಡಿ ಸೂಕ್ತ ಸಂತುಲತೆಯನ್ನ ಈಲ್ಡ್, ಸೇಫ್ಟಿ ಮತ್ತು ಲಿಕ್ವಿಡಿಟಿಯಲ್ಲಿ ಕಾಪಾಡಿಕೊಂಡು ಶಾರ್ಟರ್ ಮೆಚುರಿಟೀಸ್ನ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ನಲ್ಲಿ ಹೂಡಿಕೆ ಮಾಡುವ ಮೂಲಕ 1 ವರ್ಷದವರೆಗಿನ ರೆಸಿಡ್ಯೂಯಲ್ ಮೆಚುರಿಟಿಯಲ್ಲಿ ಇರೋದು. ಈಲ್ಡ್ ಕರುವಿನ ಎಲ್ಲಕ್ಕಿಂತ ಚಿಕ್ಕ ತುದಿಯಲ್ಲಿ ಪೂರ್ತಿ ಸ್ಪೆಕ್ಟ್ರಮ್ ನಲ್ಲಿ ಹೂಡಿಕೆ ಮಾಡೋದು ಈ ಸ್ಕೀಮ್ನ ಉದ್ದೇಶ. ಈಲ್ಡ್ ಕರು ಬಡ್ಡಿದರ ಮತ್ತು ಡೆಟ್ ಸೆಕ್ಯೂರಿಟಿ ಮೆಚುರಿಟೀಸ್ ನಡುವಿನ ಸಂಬಂಧವನ್ನ ತೋರಿಸುತ್ತೆ. ಇದು ಮುಖ್ಯವಾಗಿ ಉತ್ತಮ ಕ್ರೆಡಿಟ್ ಗುಣಮಟ್ಟದ ವೆಲ್ ರೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ ನೊಂದಿಗೆ ಹೂಡಿಕೆ ಮಾಡುತ್ತೆ. ಅಂದ್ರೆ AAA ಅಥವಾ A1+ ಮತ್ತು ಸಾವರಿನ್ ರೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಇವುಗಳಲ್ಲಿ ಸರ್ಕಾರಿ ಭದ್ರತೆಗಳಿರ್ತವೆ. ಟ್ರೆಜರಿ ಬಿಲ್ಸ್, ಕಾಮರ್ಷಿಯಲ್ ಪೇಪರ್, ಮನಿ ಮಾರ್ಕೆಟ್ ಸೆಕ್ಯೂರಿಟಿ ಮತ್ತು ಶಾರ್ಟ್ ಟರ್ಮ್ ಕಾರ್ಪೊರೇಟ್ ಬಾಂಡ್. ಹೂಡಿಕೆಯ ಅವಧಿಗೆ ಬಂದಾಗ ಈ ಸ್ಕೀಮ್ ಮುಖ್ಯವಾಗಿ ಅಲ್ಪಾವಧಿಯ ಭದ್ರತೆಗಳಲ್ಲಿ ಹೂಡಿಕೆ ಮಾಡೋದ್ರ ಮೇಲೆ ಕೇಂದ್ರೀಕರಿಸುತ್ತೆ. ಈ ವಿಧಾನ ಬಳಸಿ ಈ ಯೋಜನೆಯ ಉದ್ದೇಶ ಕಡಿಮೆ ಮಟ್ಟದಿಂದ ಮಧ್ಯಮ ಅಪಾಯದೊಂದಿಗೆ ಆದಾಯ ಕೊಡೋದು, ಸರಿಯಾದ ಲಿಕ್ವಿಡಿಟಿ ಕಾಪಾಡಿಕೊಳ್ಳೋದು. ಈ ಯೋಜನೆ ಯಾರಿಗೆ ಸೂಕ್ತವಾಗಿದೆ? ಹೆಚ್ಚುವರಿ ನಗದು ಹೊಂದಿರುವ ಹೂಡಿಕೆದಾರರಿಗೆ ಈ ಯೋಜನೆ ಸೂಕ್ತವಾಗಿದೆ. ಅಂದ್ರೆ ಲಿಕ್ವಿಡಿಟಿ ಕಾಪಾಡಿಕೊಂಡು ಸರಿಯಾದ ಆದಾಯ ಗಳಿಸ ಬಯಸುವವರಿಗೆ. ಸಾರಾಂಶ ಅಂದ್ರೆ ಈ ಸ್ಕೀಮ್ನ ಕೆಲವು ಪ್ರಮುಖ ಪ್ರಯೋಜನಗಳು ಹೀಗಿವೆ. ಐಸಿಐಸಿಐ ಪ್ರೊಡೆನ್ಷಿಯಲ್ ಉಳಿತಾಯ ನಿಧಿಯನ್ನು ಆರಿಸಿ, ಸಂಭಾವ್ಯ ಬೆಳವಣಿಗೆ ಮತ್ತು ನಿಯಮಿತ ಆದಾಯದ ಅವಕಾಶಗಳನ್ನು ಅನ್ಲಾಕ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಸ್ಕೀಮ್ ಸಂಬಂಧಿತ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.